ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಾವು ಕೈ ಮುಗಿದು ಸಿದ್ದರಾಮಯ್ಯ ಅವರಿಗೆ ಮತ್ತೆ ಡಿ ಕೆ ಶಿವಕುಮಾರ್ಗೆ ಮನವಿ ಮಾಡ್ತೀವಿ. ನಮ್ಮ ಸಾಹೇಬರಿಗೆ ಉನ್ನತ ಸ್ಥಾನ ಕೊಡಿ, ಮಂತ್ರಿಗಳು ಮಾಡಿ ಅಂತ ನಾವು ಕೇಳ್ಕೊತೀವಿ ಸರ್. ದಯವಿಟ್ಟು ನಮ್ಮ ಕ್ಷೇತ್ರಕ್ಕೆ ಅನ್ಯಾಯ ಮಾಡಬೇಡಿ, ದಯವಿಟ್ಟು ಕ್ಷೇತ್ರಕ್ಕೆ ಅನ್ಯಾಯ ಮಾಡಬೇಡಿ. ಸುಮಾರು 35 ವರ್ಷಗಳಿಂದ ನರೇಂದ್ರ ಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ NSUನ ವಿದ್ಯಾರ್ಥಿ ಘಟಕದಿಂದ ಹಿಡಿದು ಇಲ್ಲಿ ತನಕ ಹಿಂದೆ ಮಾಜಿ ಸಚಿವರು ಸಹ ಆಗಿದ್ದಾರೆ. ಅವ್ರನ್ನ ನಾವು ಇವತ್ತು ಎಲ್ಲರೂ ಸಹ ಮಳವಳ್ಳಿ ತಾಲೂಕಿಂದ ಸಾವಿರಾರು ಜನಸಂಖ್ಯೆಯಲ್ಲಿ ಬಂದಿದ್ದೀವಿ. ಯಾಕೆ ಅಂತಂದ್ರೆ ಅವರು ಹಳೆ ಮೈಸೂರು ಭಾಗದಲ್ಲಿ ಒಬ್ಬ ಹಿಂದುಳಿದ ವರ್ಗದ ಮುಖಂಡರಾಗಿ ಸಂಘಟನೆಯನ್ನ ಮಾಡೋದ್ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಬಹಳಷ್ಟು ಕೊಡುಗೆಯನ್ನ ನೀಡಿದ್ದಾರೆ. ಅದರಿಂದ ನಾವು ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ನಾವು ಒತ್ತಾಯ ಮಾಡಿದ್ದೀವಿ. ನರೇಂದ್ರ ಸ್ವಾಮಿ ಅವ್ರನ್ನ ಹಳೆ ಮೈಸೂರು ಭಾಗದ ದಲಿತ ಮುಖಂಡರು ಅಂತೇಳಿ ನೀವು ಕನ್ಸಿಡರ್ ಮಾಡಬೇಕು. ಅವ್ರಿಗೆ ನೀವು ಮಂತ್ರಿ ಸ್ಥಾನವನ್ನ ಕೊಡುವುದರ ಮುಖಾಂತರ ಇನ್ನಷ್ಟು ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸಲಿಕ್ಕೆ ನೀವು ಹೆಚ್ಚು ಒತ್ತನ್ನ ಕೊಡಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರನ್ನು ಸಹ ನಾವು ಕನಕಪುರದಲ್ಲಿ ಭೇಟಿ ಮಾಡಿ ಮನವಿಯನ್ನು ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಇವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರನ್ನು ಸಹ ಒಂದು ನಿಯೋಗದ ಮುಖಾಂತರ ಹೋಗಿ ನರೇಂದ್ರ ಸ್ವಾಮಿ ಅವರಿಗೆ ನೀವು ಮಂತ್ರಿ ಸ್ಥಾನವನ್ನ ಕೊಡಬೇಕು ಅಂತೇಳಿ ನಾವು ಒತ್ತಾಯವನ್ನ ಮಾಡಿದ್ದೀವಿ. ಅದ್ರ ಜೊತೆಗೆ ನಾವು ಈಗ ಮಾನ್ಯ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸಹ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಇದೆಲ್ಲದರ ಪರಿಣಾಮವಾಗಿ ನಾವು ಇವತ್ತು ಈ ಒಂದು ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಒತ್ತನ್ನ ಕೊಡಬೇಕಾದ್ರೆ ಒಬ್ಬ ದಲಿತ ಮುಖಂಡರಾಗಿ ಹೊರಹೊಮ್ಮತಾ ಇರ್ತಕ್ಕಂಥ ನರೇಂದ್ರ ಸ್ವಾಮಿ ಅವರಿಗೆ ಮಂತ್ರಿ ಸ್ಥಾನ ಕೊಡುವುದರ ಮುಖಾಂತರ ಅಲ್ಲಿ ಪಕ್ಷದ ಏಳಿಗೆಗೆ ಸಹಕರಿಸಬೇಕು ಅಂತ ಮನವಿ ಮಾಡ್ತಾ ಇದೀವಿ. ಒಂದು ವೇಳೆ ನೀವೇನಾದ್ರೂ ನರೇಂದ್ರ ಸ್ವಾಮಿ ಅವರಿಗೆ ಮಂತ್ರಿ ಸ್ಥಾನವನ್ನ ಕೊಡಲಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಭಾಗದಲ್ಲಿ ಬಹಳ ನಷ್ಟವನ್ನ ಅನುಭವಿಸಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ನಾವು ಈ ಒಂದು ಕಾರ್ಯಕರ್ತರ ಮುಖಾಂತರ ಮಾನ್ಯ ನಾಯಕರಿಗೆ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಯಸ್ತಾ ಇದೀವಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.